ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪಿಕಾ, ನಿಜವಾಗ್ಲೂ ನೀನು ಅದಕ್ಕೆನ ತಳ್ಳಿದ್ದು ಅದೇ ಕಾರಣಕ್ಕ? ಏನು ಹೇಳ್ತಿದ್ಯಾ ಅಭಿ? ಯಾಕೆ ಅನುಮಾನನಾ? ನೀನೇನಾದರೂ ಅವ್ರ ಮೇಲೆ ಕೋಪ ಮಾಡಿಕೊಂಡು ಹಾಗೆ ತಳ್ಳಿದ್ಯಾ? ಹಾಗಂತ ಅವ್ರೇನಾದರೂ ಹೇಳಿದ್ರಾ? ಇಲ್ಲ. ಮತ್ತೆ ನಿನಗೆ ಯಾಕೆ ಈ ಥರ ಅನುಮಾನ ಅಭಿ? ಅಷ್ಟಕ್ಕೂ ನಾನು ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಬೇಕು? ಅಭಿ, ನಿನಗೆಲ್ಲ ನೆನಪಿದೆ ತಾನೇ? ಪೂರ್ಣಿ ಅಕ್ಕ ಏನೇ ಮಾಡಿದ್ರು ನಾನು ಸಹಿಸ್ಕೊಂಡಿದ್ದೀನಿ. ಅವ್ರನ್ನ ಪ್ರೀತಿಯಿಂದ ಕಾಣ್ತೀನಿ. ಇಷ್ಟೆಲ್ಲ ಆದರೂ ನೀನು ನನ್ನ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪು ಅಭಿ. ಯಾವಾಗಲೂ ಬೇರೆ ಪರನೇ ಯೋಚನೆ ಮಾಡ್ತೀಯಲ್ಲ, ಒಂದ್ಸಲಿ ಹೆಂಡತಿ ಪರ ನಿಂತು ಯೋಚನೆ ಮಾಡು. ಹಾಗೆ ನಾನೇನು ಅಂತ ಗೊತ್ತಾಗತ್ತೆ. ಗೊತ್ತು ದೀಪಿಕಾ, ಆದರೆ ನೀನು ಹಳೆದಿನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಮೇಲೆ ಏನಾದರೂ ಜಿತ್ ಸಾಧಿಸ್ತಾ ಇದೆಯಾ? ನೋಡು ಅಭಿ, ನೀನು ನನ್ನ ಮೇಲೆ ಸುಮ್ಮನೆ ಅನುಮಾನ ಪಡ್ತಾ ಇದೆಯಾ? ಈ ಮನೆಯವರೆಲ್ಲ ಖುಷಿಯಾಗಿರಬೇಕು ಅಂತ ನಾನು ಎಷ್ಟು ಆಸೆ ಪಡ್ತೀನಿ ಗೊತ್ತಾ? ಅದರಲ್ಲೂ ನೀನು ಈ ಮನೆಯವ್ರ ಜೊತೆಯಲ್ಲಿ ಚೆನ್ನಾಗಿದ್ರೆ ನನಗೆಷ್ಟು ಖುಷಿ ಆಗುತ್ತೆ ಗೊತ್ತಾ? ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಭಿ. ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೋತೀನಿ, ಎಷ್ಟೇ ಅವಮಾನ ಆದರೂ ಸಹಿಸ್ಕೋತೀನಿ. ಅಂಥದ್ರಲ್ಲಿ ಹಳದಿನೆಲ್ಲ ನೆನ್ಪಿಟ್ಕೊಂಡು ಜಿತ್ ಸಾಧಿಸ್ತೀನಿ ಹೇಳು? ಆ ರೀತಿ ಜಿತ್ ಸಾಧಿಸೋದ್ರಿಂದ ನಂಗೆ ಏನು ಸಿಗುತ್ತೆ ಅಭಿ? ಈ ದ್ವೇಷ, ಕೋಪ, ಮನಸ್ತಾಪ ಅನ್ನೋದು ನಮ್ಮ ನೆಮ್ಮದಿನ ಹಾಳು ಮಾಡುತ್ತೆ ಅಭಿ. ನನಗೆ ಆಗಿರೋದಕ್ಕೆ ಇಷ್ಟ ಇಲ್ಲ. ನಾವಿಬ್ಬರು ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು, ಈ ಮನೆಯವನ್ನೆಲ್ಲ ಖುಷಿಯಾಗಿ ಇಟ್ಕೋಬೇಕು. ನಾನು ಏನೇನೆಲ್ಲ ಕನಸುಗಳು ಕಂಡಿದ್ದೀನಿ ಗೊತ್ತಾ? ಅಂಥದ್ರಲ್ಲಿ ನೀನು ಈ ಥರ ಎಲ್ಲ ಮಾತಾಡಿದ್ರೆ ಹರ್ಟ್ ಆಗಲ್ವಾ? ನನ್ನ ನೀನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಅರ್ಥ ಮಾಡ್ಕೊತಾರೆ ಅಭಿ? ಪ್ಲೀಸ್ ಅಭಿ, ಮತ್ತು ಯಾವತ್ತೂ ನನ್ನ ಬಗ್ಗೆ ಈ ಥರ ಅನ್ಕೋಬೇಡ. ನಾನು ಈ ಮನೆಯವ್ರನ್ನ ತುಂಬ ಪ್ರೀತಿ ಮಾಡ್ತೀನಿ ಅಭಿ. ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಐ ಲವ್ ಯು ಅಭಿ, ಐ ಲವ್ ಯು. ಐ ಆಮ್ ಸಾರಿ ದೀಪಿಕಾ, ನೀನು ಅದಕ್ಕೆ ಆ ಥರ ತಳ್ಳಿದ್ದು ನೋಡಿದ್ನಲ್ಲ, ಸೊ ಅದಕ್ಕೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟೆ. ಐ ಪ್ರಾಮಿಸ್, ನಾನು ನಿನ್ನ ಯಾವತ್ತೂ ನಿನ್ನ ಬಗ್ಗೆ ಆ ರೀತಿ ಯೋಚನೆನೂ ಮಾಡಲ್ಲ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಥ್ಯಾಂಕ್ ಯು ಅಭಿ. ವಾಕಿಂಗ್ ಸ್ಟಿಕ್ ಇಲ್ಲಿದೆಯಾ? ತಾತ, ಬ್ರಷ್, ಪೇಸ್ಟ್, ಸೋಪು ಎಲ್ಲ ಇಟ್ಟಿದ್ದೀನಿ. ಹಾಗೆ ಟವಲ್ಲು ಇಟ್ಟಿದ್ದೀನಿ. ಈ ಕಡೆ ನಿಮ್ ಟ್ಯಾಬ್ಲೆಟ್ಸು ಮತ್ತೆ ಸಿರಪ್ಪು ಇಟ್ಟಿದ್ದೀನಿ. ಮರಿದೆ ಎಲ್ಲ ತಗೊಳ್ಬೇಕು, ಓಕೆನಾ? ನಾನೇನು ಚಿಕ್ಕ ಮಗು ಅಂತ ಅನ್ಕೊಂಡ್ಯಾ? ಅದೆಲ್ಲ ನೋಡ್ಕೋತೀನಿ ಬಿಡು. ಅದೇನೋ ಗೊತ್ತಿಲ್ಲ ತಾತ. ಈ ಮಕ್ಳನ್ನ ಟ್ರಿಪ್ಪಿಗೆ ಕಳಿಸ್ಬೇಕಾದ್ರೆ ತಂದೆ ತಾಯಿ ಫೀಲ್ ಮಾಡ್ತಾರಲ್ಲ, ಹಾಗೆ ಫೀಲ್ ಆಗ್ತಿದೆ ನಂಗೆ ಇವತ್ತು. ಸರಿ ಸರಿ ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ. ಏನು ದುಡ್ಡ? ಓಹ್, ನನಗೆ ದುಡ್ಡು ಕೊಡೋಷ್ಟು ದೊಡ್ಡವನಾಗ್ಬಿಟ್ಟಿಯ ನೀನು? ನನ್ನ ಹತ್ರ ದುಡ್ಡಿದೆ, ನೀ ಏನು ಕೊಡಬೇಕಾಗಿ. ನಿಮ್ಮ ಹತ್ರ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಬಟ್ ಇದು ನನ್ನ ಸಮಾಧಾನಕ್ಕೆ ನೀವು ತಗೊಳ್ಳೇಬೇಕು. ಬೇಡ ಅಂತ ಹೇಳೋದ್ನಲ್ಲೋ. ಅಯ್ಯ ಅವ್ರು ಬೇಡ ಅಂದ್ರು ನೀನ್ ಯಾಕಪ್ಪ ಎಷ್ಟೊಂದು ಬಲವಂತ ಮಾಡ್ತಾ ಇದೀಯಾ? ನಿಮ್ಮಿಬ್ಬರಿಗೂ ದುಡ್ಡು ಜಾಸ್ತಿ ಆಗಿದ್ರೆ ನಮ್ಮಂತವ್ರಿಗೆ ದುಡ್ಡು ದಾನ ಮಾಡಿ. ತೀರ್ಥಯಾತ್ರೆಗೆ ಹೋಗೋದಕ್ಕೆ ಮುಂಚೆ ನಮ್ಮಂತ ಕಡು ಬಡವರಿಗೆ ದಾನ ಮಾಡಿದ್ರೆ ಪುಣ್ಯ ಜಾಸ್ತಿ ಬರುತ್ತಂತೆ. ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ದತ್ತವ್ರೆ, ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ಯಾರು ಏನೇ ಕೊಟ್ರು ತಗೋಬೇಕಂತೆ. ಮೊಮ್ಮಗ ಪ್ರೀತಿಯಿಂದ ಕೊಡ್ತಾ ಇದ್ದಾನೆ, ತಗೊಳ್ಳಿ. ಕೊಡಪ್ಪ, ಕೊಡು. ಕೊಡೋದಂತ ನಿನ್ನ ಹೆಸರಲ್ಲಿ ದೇವರಿಗೆ ಸೇವೆ ಮಾಡಿಸ್ತೀನಿ. ನನ್ನ ಹೆಸರಲ್ಲಿ ಬೇಡ ತಾತ, ಅಮ್ಮನ ಹೆಸರಲ್ಲಿ ಮಾಡಿಸಿ.
ಫೋನ್ ಮಾಡ್ತೀನಿ ಅಂತಂದಿದ್ಲು, ಇನ್ನೂ ಫೋನೇ ಮಾಡಲಿಲ್ವಲ್ಲ. ಏ ತುಳಸಿನೇ ಹೇಳ್ತಾ ಇದ್ದಾಗೆ ಫೋನ್ ಮಾಡಿದ್ಲು. 100 ವರ್ಷ ಆಯಸ್ಸು ಅವಳಿಗೆ. ತಾತ ನೀವು ಹೇಳೋ ಮಾತು ನಿಜ ಆಗಿ ದೇವ್ರ ದರ್ಶನಕ್ಕೆ ಅಂತ ಹೊರಟಿದ್ದೀರಾ. ನೀವು ಹೇಳೋ ಮಾತು 100ಕ್ಕೆ 100 ನಿಜ ಆಗಿ ಅಮ್ಮ 100 ವರ್ಷ ಚೆನ್ನಾಗಿ ಬದುಕಬೇಕು. ತಥಾಸ್ತು ಮೊಮ್ಮಗನೇ, ನಿಮ್ಮ ಅಮ್ಮ 100 ವರ್ಷ ಬದುಕಲಿ. ಹಲೋ ಮಾವ, ಹೊರಡ್ತಾ ಇದ್ದೀರಾ? ಅಯ್ಯೋಯ್ಯೋ, ನಿನಗೆ ಹೇಳಿದ್ರೆ ಹೇಗಮ್ಮ ಹೋಗೋದಕ್ಕೆ ಸಾಧ್ಯ? ನಿನ್ನ ಹತ್ರ ಮಾತಾಡಿ ನಿನ್ನ ನಗುನ ಕೇಳಿದ್ರೇನೆ ನನ್ನ ಮನಸ್ಸಿಗೆ ನೆಮ್ಮದಿ, ನನ್ನ ದೇಹಕ್ಕೆ ಶಕ್ತಿ. ಈಗ ನೋಡು, ಬೇಕಾದ್ರೆ ಇಡೀ ದೇಶನ ಸುತ್ತಾಡ್ಕೊಂಡು ಬರ್ತೀನಿ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಮಾವ. ನಿಮ್ಮನ್ನು ಕಳ್ಸೋಕ್ಕೆ ನಾನು ಬರಬೇಕಾಗಿತ್ತು, ಆದರೆ ಅದೇನು ಪರವಾಗಿಲ್ಲಮ್ಮ. ಮೊದಲು ನೀನು ಹುಷಾರಾಗು. ನಾನು ಅಲ್ಲಿ ಹೋಗಿ ಬರೋದ್ರೊಳಗೆ ನೀನು ಮೊದಲಿನ ಹಾಗೆ ಓಡಾಡ್ಕೊಂಡಿರು. ನಿಮ್ಮ ಆಶೀರ್ವಾದ ಇರೋವರೆಗೂ ನನಗೇನೂ ಆಗಲ್ಲ ಮಾವ. ಈ ಬದುಕು ಅನ್ನೋದು ದೇವ್ರಿಚ್ಛೆ, ನಿರ್ಧಾರ ಎಲ್ಲ ಒಂದು, ನಂಬಿಕೆ ಮಾತ್ರ ನಮ್ಮದು. ನನ್ನ ಪರವಾಗಿ ಮಕ್ಕಳಿಗೆ, ಮನೆಯವ್ರಿಗೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ದೇವ್ರನ್ನ ಕೇಳ್ಕೊಳ್ಳಿ. ಅಲ್ಲಮ್ಮ, ಈಗಲೂ ಮಕ್ಕಳ ಬಗ್ಗೆ, ಮನೆಯವ್ರ ಬಗ್ಗೆ ಕೇಳ್ಕೊತಿದ್ದೀಯ ಹೊರತು ನಿನ್ನ ಬಗ್ಗೆ ಏನು ಕೇಳ್ಕೊಳ್ಳೋದಿಲ್ವಮ್ಮ? ನಾನು ನನಗೋಸ್ಕರನೇ ಕೇಳಿದ್ದು ಮಾವ. ನನ್ನ ಬದುಕು ಅಂದರೆ ನನ್ನ ಮಕ್ಕಳು, ನನ್ನ ಮನೆಯವ್ರು ತಾನೆ. ಆಗ್ಲಮ್ಮ, ದೇವರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಮಕ್ಕಳಿಗೋಸ್ಕರ ತಾಯಿ, ತಾಯಿಗೋಸ್ಕರ ಮಕ್ಕಳು, ಇಬ್ಬರೂ ದೇವರನ್ನು ಬೇಡ್ಕೋತಾ ಇದ್ದೀರಿ. ಇಂಥ ದಿವಸಕ್ಕೆ ನಾನು ಕಾಯ್ತಾ ಇದ್ದಿದ್ದು. ನಾನು ಹೋಗಿ ಬರಲ್ಲ? ಸರಿ ಮಾವ, ಹುಷಾರಾಗಿ ಹೋಗಿ ಬನ್ನಿ. ಫೋನ್ ಮಾಡ್ತಾ ಇರಿ. ಆಯ್ತಮ್ಮ, ನೀನು ಹುಷಾರು. ಬನ್ನಿ, ಡ್ರಾಪ್ ಮಾಡಿ ಬರ್ತೀನಿ. ಏಯ್, ಮನೆ ಕಡೆ ಹುಷಾರು, ಜೋಪಾನವಾಗಿರು, ಒಳ್ಳೆತನದಿಂದ ಬದುಕು. ನೋಡಿ. ಹ? ಒಳ್ಳೆಯದಾಗಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.